ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೇ ತಿಂಗಳು ಮುಗದೇ ಹೋಯ್ತು, ಜೂನ್ ತಿಂಗಳಿಗೆ ಎಂಟರ್ ಆಗ್ತಾ ಇದೀವಿ. ಈ ವರ್ಷ 5 ತಿಂಗಳು ಹೆಂಗ್ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಆಯ್ತಾ, ನೀವೇನಾದ್ರೂ ಈ ಜೂನ್ ತಿಂಗಳಲ್ಲಿ ಯಾವ್ದಾದ್ರು ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರೆ, ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ, ಏನೆಲ್ಲ ಸ್ಪೆಸಿಫಿಕೇಶನಿಗೆ ಬರ್ಬೋದು, ಎಷ್ಟು ರೂಪಾಯಿಗೆ ಲಾಂಚ್ ಆಗ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾನು ಹೇಳೋ ಲಿಸ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಫೋನ್ ಇಷ್ಟ ಆಯಿತು ಅಂದರೆ ಆ ಫೋನಿಗೆ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ವಿವೋ ಕಡೆಯಿಂದ ವಿವೋ T4 ಅಲ್ಟ್ರಾ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. ಇದು ಒಂದು ರೀತಿ ಫ್ಲ್ಯಾಗ್ಶಿಪ್ ಕಿಲ್ಲರ್ ಸ್ಮಾರ್ಟ್ಫೋನ್ ಆಗ್ಬೋದು. ಇದರಲ್ಲಿ ಡೈಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಇರುತ್ತೆ. ಇದ್ರದ್ದು ಅಂತೂ ಸ್ಕೋರು ಹತ್ತತ್ರ ಒಂದು 15 ಲಕ್ಷ ತನಕನೂ ಕೊಡುತ್ತೆ. ಆಯಿತಾ, ಒಂದು ಒಳ್ಳೆಯ ಪವರ್ಫುಲ್ ಪ್ರೊಸೆಸರ್, ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು. ಇದರಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ, ಮೋಸ್ಟ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟಿಂದ ಅಮೋಲೆಡ್ ಇರುತ್ತೆ. ಚಾರ್ಜಿಂಗ್ 90 ವ್ಯಾಟು, ಬ್ಯಾಟ್ರಿ ಮೋಸ್ಟ್ಲಿ 5500 mAh ಕೆಪಾಸಿಟಿ ಅಥವಾ 6000 mAh ಕೆಪಾಸಿಟಿ ಇರಬಹುದಾ ಅಂತ ನೋಡೋಣ, ಗೊತ್ತಿಲ್ಲ. ಇನ್ನೂ ಜಾಸ್ತಿ ಇದ್ರೂ ಇರಬಹುದು, ಏನು ಕನ್ಫರ್ಮೇಷನ್ ಆಗಿಲ್ಲ. ಇದು ಒಟ್ಟಿಗೆ ಒಂದು 30ರಿಂದ 35 ಸಾವಿರ ರೇಂಜಲ್ಲಿ ಈ ತಿಂಗಳು ಲಾಂಚ್ ಆಗುತ್ತೆ, ಜೂನಲ್ಲಿ ಒಟ್ಟಿಗೆ. ಆಯಿತಾ, ಕನ್ಫರ್ಮ್ ಆಗಿದೆ, ನೋಡ್ಬೇಕು ಯಾವ ವಾರ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಮೋಟೋರೋಲಾ ಕಡೆಯಿಂದ ಇನ್ನೊಂದು ಎಡ್ಜ್ ಸ್ಮಾರ್ಟ್ಫೋನ್. ಆಯಿತಾ, ಮೋಟೋರೋಲಾ ಎಡ್ಜ್ 60 ಫ್ಯೂಷನ್ ಬಂತು, ಪ್ರೋ ಬಂತು. ಸೊ ಈಗ ಎಡ್ಜ್ 60 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಡೈಮೆನ್ಸಿಟಿ 7300 5G ಪ್ರೊಸೆಸರ್ ಇರುತ್ತಂತೆ, 5200 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, POLED ಡಿಸ್ಪ್ಲೇ. ಆಬ್ವಿಯಸ್ಲಿ ಕ್ಯಾಮ್ರಾ ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಆಯಿತಾ, 50 MP LYD 700C ಸೆನ್ಸಾರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಫೋನ್ ಸುಮಾರು ಒಂದು 25 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದು. ಇದು ಮಿಡ್ ಜೂನಲ್ಲಿ, ಜೂನ್ ತಿಂಗಳು ಮಿಡ್ ಒಂದು 15ನೇ ತಾರೀಕು 16ನೇ ತಾರೀಕು ರೇಂಜಲ್ಲಿ ಲಾಂಚ್ ಆಗಬಹುದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಮತ್ತೊಮ್ಮೆ ಮೋಟೋರೋಲಾ ಕಡೆಯಿಂದ ಮೋಟೋ G86. ಇದೊಂಥರ ಒಂದು 15 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನು. ನೋಡಬೇಕು, ಮೋಸ್ಟ್ಲಿ 15ರಿಂದ 20 ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಡೈಮೆನ್ಸಿಟಿ 7300 5G ಪ್ರೊಸೆಸರ್ ಇರುತ್ತೆ. ಇದರಲ್ಲಿ 6720 mAh ಕೆಪಾಸಿಟಿಯ ಬ್ಯಾಟ್ರಿ, 6.67 ಇಂಚಿಂದು ಅಮೋಲೆಡ್ 120 ಹರ್ಟ್ಸಿಂದ ರಿಫ್ರೆಶ್ ರೇಟು. ಸ್ಪೆಸಿಫಿಕೇಶನ್ ನೋಡಿದ್ರೆ ಹೌದು, ನಂಗನ್ನಿಸ್ದಂಗೆ ಒಂದು 15ರಿಂದ 20 ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಜೂನ್ ಎಂಡ್ ಅಷ್ಟರಲ್ಲಿ ಲಾಂಚ್ ಆಗುತ್ತಂತೆ. ನೋಡಿ, ಇಷ್ಟು ಬಡ್ಜೆಟ್ ಇದ್ರೆ ಫೋನ್ ಡೀಸೆಂಟ್ ಆಗಿದೆ. ಎಕ್ಸಾಕ್ಟ್ ಸ್ಪೆಸಿಫಿಕೇಶನ್ ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ನಮಗೆ. ಇನ್ನು OnePlus ಕಡೆಯಿಂದ OnePlus 13S, ನಾನಂತೂ ಇದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇದೆ, 6660 mAh ಕೆಪಾಸಿಟಿಯ ಬ್ಯಾಟ್ರಿ, 80 ವ್ಯಾಟಿಂದು ಚಾರ್ಜಿಂಗು, ವೈರ್ಲೆಸ್ ಚಾರ್ಜಿಂಗು ಇರಬಹುದು. ವೆಯ್ಟ್ ಮಾಡಿ. ಆಯಿತಾ, ಆಲ್ರೆಡಿ ಈ ಫೋನ್ ನನ್ನ ಹತ್ರ ಬಂದಿದೆ. ಸಕ್ಕತ್ತಾಗಿದೆ ಫೋನ್. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗ್ಬೋದು. ನೋಡೋಣ, ವೆಯ್ಟ್ ಮಾಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ K13 ಟರ್ಬೋ. K13 ಸೀರೀಸ್ನಲ್ಲಿ 2 ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, K13X ಮತ್ತು K13 ಟರ್ಬೋ ಅಂತ. ಸೊ ಈ K13 ಟರ್ಬೋ ನಂಗನ್ನಿಸ್ದಂಗೆ ಸ್ಪೆಕ್ಯುಲೇಷನ್. ಆಯಿತಾ, ಲಾಂಚ್ ಆದರೂ ಆಗಬಹುದು. ಆಯಿತಾ, ಹೇಳಲಾಗ್ತದೆ, ಕನ್ಫರ್ಮ್ ಅಂತೂ ಕೆಲವು ಜನ ಅಂತಾರೆ. ಈ ಫೋನಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಇರುತ್ತೆ, 7300 mAh ಕೆಪಾಸಿಟಿಯ ಬ್ಯಾಟ್ರಿ, 100 ವ್ಯಾಟಿಂದು ಚಾರ್ಜಿಂಗು. ಇದರಲ್ಲಿ ಕೂಲಿಂಗ್ ಫ್ಯಾನ್ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ, RGB ಕೂಲಿಂಗ್ ಫ್ಯಾನು. ಯಾವುದೇ ಕನ್ಫರ್ಮ್ ಇಲ್ಲ. ನಂಗನ್ನಿಸ್ದಂಗೆ ಈ ಫೋನು ಸುಮಾರು 35 ಸಾವಿರದಿಂದ 40 ಸಾವಿರ ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ. ಏನಕ್ಕೆ ಅಂದರೆ ಈ ಪ್ರೊಸೆಸರ್ ಹೊಂದಿರುವಂಥ ಫೋನು ಯೂಶ್ವಲಿ ಇತ್ತೀಚೆಗೆ 30 ಸಾವಿರಕ್ಕೆ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಅಡಿಷ್ನಲ್ ಫ್ಯಾನು ಅದು ಇದು ಎಲ್ಲ ಹಾಕಿರೋದ್ರಿಂದ ಮೋಸ್ಟ್ಲಿ 35ರಿಂದ 40ಕ್ಕೆ ಲಾಂಚ್ ಆಗ್ಬೋದೇನೋ. ಆಯಿತಾ, ನೋಡೋಣ. ಇದು ಜೂನಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಂತರ ಓಪೋ K13X, ಇದು ನಂಗನ್ನಿಸ್ದಂಗೆ ಒಂದು 15 ಸಾವಿರ ರೇಂಜ್ ಇರಬಹುದು. ಡೈಮೆನ್ಸಿಟಿ 6300 ಪ್ರೊಸೆಸರ್. ಆಯಿತಾ, ಸೊ ಇದು ಕೂಡ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಈ ಪ್ರೊಸೆಸರ್ ಇದ್ದರೆ ಯೂಶ್ವಲಿ ಇದು 10,000 ರೂಪಾಯಿಗೂ ಸಿಗುತ್ತೆ. ಸೊ ಇದರಲ್ಲಿ 5500 mAh ಕೆಪಾಸಿಟಿ ಬ್ಯಾಟ್ರಿ, 65 ವ್ಯಾಟ್ ಚಾರ್ಜಿಂಗ್ ಅಂತ ಗುರು. ಇಂಟ್ರೆಸ್ಟಿಂಗು, ಬಟ್ ಕನ್ಫರ್ಮ್ ಇಲ್ಲ. ಆಯಿತಾ, ಸ್ಪೆಕ್ಯುಲೇಷನ್ ಇನ್ನೂ. ಸೊ ಲಾಂಚ್ ಆಗ್ಬೋದು, ಒಟ್ಟಿಗೆ ಆದರೆ ಒಂದು 15 ಸಾವಿರಕ್ಕೆ ಆಗುತ್ತೆ. ನಂತರ ಪೋಕೋ ಕಡೆಯಿಂದ ಪೋಕೋ F7. ಆಯಿತಾ, ನಾನಂತೂ ಇದಕ್ಕೆ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಲೀಕ್ಸ್ಗಳ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಇರುತ್ತಂತೆ, 7550 mAh ಕೆಪಾಸಿಟಿಯ ಬ್ಯಾಟ್ರಿ, 90 ವ್ಯಾಟಿಂದು ಚಾರ್ಜಿಂಗು, ಅಮೋಲೆಡ್ ಡಿಸ್ಪ್ಲೇ, UFS 4.1 ಸ್ಟೋರೇಜ್ ಎಲ್ಲ ಇರುತ್ತಂತೆ. ಸೊ ಇದು ಸುಮಾರು ಒಂದು 30 ಸಾವಿರಕ್ಕೆ 100% ಲಾಂಚ್ ಆಗುತ್ತೆ. ಆಯಿತಾ, ಇದು ಕೂಡ ಸ್ಪೆಕ್ಯುಲೇಷನ್.
ಜೂನಲ್ಲಿ ಲಾಂಚ್ ಆಗಬಹುದು ಆಯಿತಾ. ನಂತರ ಇನ್ಫಿನಿಕ್ಸ್ ಕಡೆಯಿಂದ ಇದು ಕನ್ಫರ್ಮ್ ನ್ಯೂಸು ಆಯಿತಾ. GT30 Pro ಅಂತ ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಬೆಂಕಿದೆ ಫೋನ್ ಆಯಿತಾ. ಆಲ್ರೆಡಿ ನಂತರ ಬಂದಿದೆ ಈ ಫೋನ್ ಆಯಿತಾ. ಸೊ ಇದರಲ್ಲಿ ನಮಗೆ ಡೈಮೆನ್ಸಿಟಿ 8350 ಅಲ್ಟಿಮೇಟ್ ಪ್ರೊಸೆಸರ್ ಇದೆ. ಒಂದು ಲೆವೆಲ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 1.5K ರೆಸೊಲ್ಯೂಷನ್ ಇಂದು 144 Hz ಇಂದು ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್, 5500 mAh ಕೆಪಾಸಿಟಿ ಬ್ಯಾಟ್ರಿ, 45 ವ್ಯಾಟಿನ ಫಾಸ್ಟ್ ಚಾರ್ಜಿಂಗು, ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆಯಂತೆ ಅಪ್ಪ ಆಯಿತಾ. ಮತ್ತು ಮ್ಯಾಕ್ ಚಾರ್ಜಿಂಗ್ ಏನೋ ಸಪೋರ್ಟ್ ಆಗುತ್ತಂತ, ಅವ್ರದ್ದು ಮ್ಯಾಗ್ನೆಟಿಕ್ ಬರುತ್ತಂತಲ್ಲ, ಅದು ಮೋಸ್ಟ್ಲಿ ವಿತ್ ಬ್ಯಾಕ್ ಕವರ್ ಅಂತ ಕಾಣುತ್ತೆ ಆಯಿತಾ. ಸೊ ಬಿಲ್ಟ್ ಇನ್ ಟ್ರಿಗರ್ಸ್ ಎಲ್ಲ ಇದೆ, ಟ್ರಿಗರ್ಸು ಆಯಿತಾ. ಬರ್ತೀನಿ, ಅದಕ್ಕೆ ವಿಡಿಯೋ ಮಾಡ್ತೀನಿ. ಹೆವಿ ಇಂಟ್ರೆಸ್ಟಿಂಗ್ ಫೋನು, ಕಾಯ್ತಾ ಇರಿ. ನಂಗನ್ನಿಸ್ತಂಗೆ ಈ ಫೋನು 25ರಿಂದ 30,000 ರೇಂಜಲ್ಲಿ ಲಾಂಚ್ ಆದರೆ ತುಂಬ ಒಳ್ಳೆಯದು. 25 ಆದರೆ ಒಳ್ಳೇದು ನಂಗನ್ನಿಸ್ತಂಗೆ. ಈ ಬ್ರ್ಯಾಂಡಿಗೆ 30,000 ಕೊಡೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರೆ. ಸೊ 25,000 ರೂಪಾಯಿಗೆ ಒಂದೊಳ್ಳೆ ಆಪ್ಷನ್ ಆಗಬಹುದು. ನೋಡೋಣ, ಇದು ಕನ್ಫರ್ಮ್ ಇದು ಆಯಿತಾ. ಜೂನ್ 3ನೇ ತಾರೀಕಿಗೆ ಲಾಂಚ್ ಆಗ್ತದೆ. ಇನ್ನೊಂದು ಸ್ಪೆಕ್ಯುಲೇಷನ್ ಇತ್ತು, ಬಟ್ ಇದೀಗ ಅದು ಡಿಲೇ ಆಗಿದೆ ಆಯಿತಾ. ಜುಲೈ ತಿಂಗಳಿಗೆ ಫೋನ್ ಲಾಂಚ್ ಆಗುತ್ತೆ. ಯಾವುದಪ್ಪ ಅಂತಂದರೆ ನಥಿಂಗ್ ಫೋನ್ 3. ಈ ಫೋನ್ಗೂ ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ. ಇದರಲ್ಲಿ ನಮಗೆ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ನ ಜೊತೆಗೆ ಒಂದು 90,000 ರೂಪಾಯಿ ಆಗುತ್ತಂತೆ ಈ ಫೋನ್ಗೆ ಇದು ಲಾಂಚ್ ಆದರೆ. ನೋಡ್ಬೇಕು ಗುರು, 90,000 ರೂಪಾಯಿಗೆ ಲಾಂಚ್ ಆಗುತ್ತೆ ಅಂದರೆ ಈ ಫೋನ್ ಯಾವ ರೀತಿ ಇರುತ್ತೆ ಅಂತ. 8 ಎಲೈಟ್ ಚಿಪ್ಪೇ ಇದ್ದರೂ ಇರಬಹುದೇನೋ ಆಯಿತಾ. ಇದಕ್ಕೂ ಕೂಡ ಎಕ್ಸೈಟ್ ಆಗಿದ್ದೀನಿ. ಒಟ್ಟಿನಲ್ಲಿ ಫ್ಲಿಪ್ಕಾರ್ಟ್ ಪೇಜಲ್ಲಿ ಕನ್ಫರ್ಮ್ ಆಗಿದೆ, ಇದು ಜುಲೈ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟ್ ಮಂತ್ ಅಂದರೆ ಜೂನಲ್ಲ, ಜುಲೈ ತಿಂಗಳಲ್ಲಿ ಆಗುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು OnePlus ಕಡೆಯಿಂದ OnePlus Nord CE 5. ಸೊ ಇದು ಕೂಡ ಸ್ಪೆಕ್ಯುಲೇಷನ್ ಆಯಿತಾ. ಇದು ಸುಮಾರು 20ರಿಂದ 25,000 ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಸ್ಮಾರ್ಟ್ಫೋನು. ಇದರಲ್ಲಿ ಡೈಮೆನ್ಸಿಟಿ 8350 ಪ್ರೊಸೆಸರ್ ಇರುತ್ತಂತೆ. ಕನ್ಫರ್ಮ್ ಇಲ್ಲ. ಒಟ್ಟಿಗೆ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, 7100 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಇರುತ್ತಂತೆ. ನೋಡಬೇಕು. ಸೊ ಎಂಡ್ ಆಫ್ ಜೂನ್ ಅಷ್ಟರಲ್ಲಿ ಲಾಂಚ್ ಆಗುತ್ತಂತೆ. ನಂತರ ವಿವೋ ಕಡೆಯಿಂದ Vivo X200 FE. ಇದು ಒಂದು ಕಾಂಪ್ಯಾಕ್ಟ್ ಫೋನ್ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಡೈಮೆನ್ಸಿಟಿ 9400 ಪ್ರೊಸೆಸರ್ ಇರುತ್ತಂತೆ ಆಯಿತಾ. ಸೊ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. 6500 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಸೊ ಒಳ್ಳೆ ವಿಷಯ. 90 ವ್ಯಾಟಿನ ಫಾಸ್ಟ್ ಚಾರ್ಜಿಂಗು. ಸೊ ಎಂಡ್ ಆಫ್ ಜೂನ್ ಇದು ಕೂಡ ಲಾಂಚ್ ಆಗ್ಬೋದು. ನಂಗೆ ಅನ್ನಿಸ್ತಂಗೆ ಇದೊಂದು 50,000-60,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಕಾಣುತ್ತೆ. ನಂತರ OnePlus ಕಡೆಯಿಂದ ಇನ್ನೊಂದು ಸ್ಮಾರ್ಟ್ಫೋನು. ಇದು ಕೂಡ ಸ್ಪೆಕ್ಯುಲೇಷನ್, ಯಾವುದೇ ಕನ್ಫರ್ಮ್ ಇಲ್ಲ. Nord 5. ಯೂಶ್ವಲಿ ಈ ಪೋಕೋ F ಸೀರೀಸ್ ಲಾಂಚ್ ಆದಾಗ, ರಿಯಲ್ಮಿದು GT ಸೀರೀಸ್ ಲಾಂಚ್ ಆದಾಗ OnePlus ಅವರು Nord ಸೀರೀಸ್ನ ಕೂಡ ಲಾಂಚ್ ಮಾಡ್ತಾರೆ. ಏನಕ್ಕೆ ಅಂದರೆ 30,000 ರೇಂಜಲ್ಲಿ ಒಂದು ಕಾಂಪಿಟೇಟಿವ್ ಫೋನ್ ಬೇಕು ಅಂದ್ಬಿಟ್ಟು ಇದನ್ನು ಲಾಂಚ್ ಮಾಡ್ತಾರೆ. ಸೊ ನಂಗೆ ಅನ್ನಿಸ್ತಂಗೆ ಇದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಆಗ್ಬೋದು. ಮೋಸ್ಟ್ಲಿ ಜೂನಲ್ಲಿ ಆದರೂ ಆಗಬಹುದು ಆಯಿತಾ, ಕೊನೆ ಅಷ್ಟರಲ್ಲಿ. ಸೊ ಈ ಫೋನಲ್ಲಿ ನಮಗೆ ಡೈಮೆನ್ಸಿಟಿ 9400 ಪ್ಲಸ್ ಪ್ರೊಸೆಸರ್ ಇರ್ತದೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ ಇದು. ಒಟ್ಟಿನಲ್ಲಿ ನೋಡಬೇಕು ಏನೆಲ್ಲ ಸ್ಪೆಸಿಫಿಕೇಶನ್ ಕೊಡ್ತಾರೆ ಉಳಿದಿದ್ದು ಅಂತ. 6700 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಹೇಳಲಾಗ್ತಾ ಇದೆ, ವಿತ್ 100 ವ್ಯಾಟ್ ಚಾರ್ಜರು. ಇದು ಆಬ್ವಿಯಸ್ಲಿ 30,000 ರೂಪಾಯಿಗೆ ಲಾಂಚ್ ಆಗುತ್ತೆ. ನಂಗೆ ಅನ್ನಿಸ್ತಂಗೆ 30-31ಕ್ಕೆ ಲಾಂಚ್ ಆಗ್ಬೋದು. ಬ್ಯಾಂಕ್ ಆಫರ್ ಸೇರಿ 30ಕ್ಕೆ ಬರಬಹುದು. ಸೊ ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ಹೆವಿ ಇಂಟ್ರೆಸ್ಟಿಂಗ್ ಫೋನ್ಗಳೆಲ್ಲ ಲಾಂಚ್ ಆಗ್ತಾ ಇದೆ. ಸೊ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದವ್ರು ಸ್ವಲ್ಪ ವೆಯ್ಟ್ ಮಾಡ್ಬೋದು. ಈ ಸ್ಮಾರ್ಟ್ಫೋನ್ ಪರ್ಚೇಸಿಂಗಲ್ಲಿ ಹೆಂಗಪ್ಪ ಅಂತ ಅಂದರೆ, ನಾವೆಷ್ಟು ವೆಯ್ಟ್ ಮಾಡ್ತೀವಿ ಅಷ್ಟು ಒಳ್ಳೆಯ ಫೋನ್ ನಮಗೆ ಸಿಗುತ್ತೆ. ಸೊ ನನಗೆ ಹೆವಿ ಎಕ್ಸೈಟ್ ಅನಿಸಿದ್ದು ಈ ವಿವೋ T4 ಅಲ್ಟ್ರಾ ಕೂಡ ಚೆನ್ನಾಗಿದೆ, OnePlus 13S ಕೂಡ ಹೌದು, ಒಪ್ಪೋ K13 ಟರ್ಬೋ ಕೂಡ ಚೆನ್ನಾಗಿದೆ, ಪೋಕೋ F7 ಕೂಡ ಚೆನ್ನಾಗಿದೆ, GT30 Pro ಇನ್ಫಿನಿಕ್ಸ್ ಅದು ಕೂಡ ಚೆನ್ನಾಗಿದೆ. ನಥಿಂಗ್ ಫೋನ್ 3 ಅದು ನೆಕ್ಸ್ಟ್ ಮಂತ್ ಹೋಯ್ತು ಬಿಡಿ ಅದು. ನಂತರ ವಿವೋ X200 FE ಮತ್ತು Nord 5. ಆಲ್ಮೋಸ್ಟ್ ಎಲ್ಲ ಫೋನ್ಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್, ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಬಹುದಾದಂಥ ಸ್ಮಾರ್ಟ್ಫೋನ್ಗಳು ಆಯಿತಾ. ನೋಡಿ, ಯಾರಾದರೂ ಇಂಟ್ರೆಸ್ಟಿಂಗ್ ಅನಿಸಿದರೆ ನೀವು ವೆಯ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.